ಹುಮ್ನಾಬಾದ್ ಪಟ್ಟಣದ ಬಳಗಾರ ಓಣಿಯಲ್ಲಿ ಶ್ರೀ ಕಾಳಿಕಾ ಮಾತಾದೇವಿ ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮ. ಹುಮ್ನಾಬಾದ್ ತಾಲೂಕಿನಲ್ಲಿ ಶ್ರೀ ವೀರಭದ್ರ ಮಹಾಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿರುವ ಬಳಗಾರ ಓಣಿಯಲ್ಲಿ ಶ್ರೀ ಕಾಳಿಕಾ ಮಾತೆ ದೇವಿಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಗಳು ಇದೊಂದು ವಿಶೇಷವಾಗಿರುವಂತದ್ದು, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಯುತ್ತಾ ಇರಬೇಕು ಹಾಗೂ ಇಲ್ಲಿರುವ ಕಾಳಿಕಾ ದೇವಿ ಮಂದಿರವು ಬಹಳಷ್ಟು ಪುರಾತನವಾದದ್ದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜ ಗುರುಗಳಾದ ಶ್ರೀನಿವಾಸ್ ಮಹಾಸ್ವಾಮಿಗಳು, ಯಾದಗಿರ ದಂಡಗಿ ಮಠ ಬೀದರ್ ಜಿಲ್ಲಾಧ್ಯಕ್ಷ ಮಹೇಶ್ ಪಂಚಾಳ, ಬೀದರ್ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಪಾಂಚಾಳ, ಹುಮ್ನಾಬಾದ್ ತಾಲೂಕು ಅಧ್ಯಕ್ಷರಾದ ಅಶೋಕ್ ಪಾಂಚಾಳ, ಕಾರ್ಯದರ್ಶಿಗಳಾದ ವೀರೇಶ್ ಪಾಂಚಾಳ, ಗಣೇಶ್ ಪಾಂಚಾಳ, ಲೋಕೇಶ್ ಪಾಂಚಾಳ, ಕರ್ನಾಟಕ ರಾಜ್ಯ ಬರಹಗಾರರ ಹೂವಿನ ಹಡಗಲಿ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಚಟ್ಟಿ ಹಾಗೂ ಪಾಂಚಾಳ ಸಮಾಜದ ಬಾಂಧವರು ಮತ್ತು ಮಹಿಳಾ ತಾಯಂದಿರು ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಒಂದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ಒಂದು ಬಳಗಾರ್ ಗಲ್ಲಿಯಲ್ಲಿ ಇದ್ವಿ. ವಿಶೇಷವಾಗಿ ಇಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನ ಒಂದು ವಿಶ್ವಕರ್ಮ ವತಿಯಿಂದ ನಡೀತಾ ಇದೆ. ಹಾಗಾದ್ರೆ ಬನ್ನಿ ಇದರ ಕುರಿತಾಗಿ ಸಂಪೂರ್ಣವಾಗಿ ವಿಶೇಷವಾಗಿ ಈ ದೇವಸ್ಥಾನದ ಬಗ್ಗೆ ಇತಿಹಾಸವೇ ಇದೆ. ಬನ್ನಿ ಶ್ರೀಗಳ ಜೊತೆ ಮಾತಾಡೋಣ. ದೀಪೋತ್ಸವ ಕಾರ್ಯಕ್ರಮ ಅಂತಕ್ಕಂಥ ಕಾರ್ತಿಕ ಮಾಸ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇಡೀ ವಿಶ್ವದಲ್ಲಿ ನಡೀತಾ ಬಂದಿರತಕ್ಕಂಥ ಇದು ಪದ್ಧತಿ. ವಿಶೇಷವಾಗಿ ನಮ್ಮ ಹುಮ್ನಾಬಾದ್ ನಗರದಲ್ಲಿ ಬಣಗಾರ ಗಲ್ಲಲ್ಲಿ ಇರತಕ್ಕಂಥ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ವಿಶ್ವಕರ್ಮ ಸಮಾಜ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಒಳಗೂಡಿಕೊಂಡು ಇವತ್ತು ಎಲ್ಲ ಈ ಕಾರ್ಯಕ್ರಮವನ್ನ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಕಾರ್ತಿಕ ಮಾಸ ಅಂಗದ ಪ್ರಯುಕ್ತವಾಗಿ ನಡೆ ಬಂದಿರತಕ್ಕಂಥ ಪದ್ಧತಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸುಮಾರು 3 ವರ್ಷದಿಂದ ಬಂದಿರತಕ್ಕಂಥ ಈ ಪದ್ಧತಿ ಕಾಳಿಕಾ ದೇವಸ್ಥಾನದಲ್ಲಿ ಇವತ್ತು ಮಹಾತಾಯಿ ಶ್ರೀ ಕಾಳಿಕಾದೇವಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತಕ್ಕಂಥ ಮಹಾತಾಯಿಯ ದೀಪೋತ್ಸವ ಒಂದು ತಿಂಗಳವರೆಗೆ ಎಲ್ಲಾ ವಿಶ್ವದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಸಹಿತ ಎಲ್ಲ ಮಠಗಳಲ್ಲಿ ಸಹಿತ ಕಾರ್ತಿಕ ಮಾಸ ಪ್ರಯುಕ್ತವಾಗಿ ಎಲ್ಲ ಕಡೆಗೆ ನಡೆ ಬಂದಿರತಕ್ಕಂಥ ಪದ್ಧತಿ ಅಂತೆ ಇವತ್ತು ನಗರದಲ್ಲಿರ್ತಕ್ಕಂಥ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರೂ ಒಡಗೂಡಿಕೊಂಡು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಎಲ್ಲ ನಮ್ಮ ಪುರೋಹಿತ ವರ್ಗ ಕಿರಿಯ ಸ್ವಾಮಿಗಳು ಎಲ್ಲರೂ ಒಡಗೂಡಿಕೊಂಡು ವಿಶ್ವ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ನೋಡಿದಾಗ ಬಹಳ ಸುಂದರ ಅಂತಕ್ಕಂಥ ಕಾರ್ಯಕ್ರಮ, ಸುಸಂಜೆ ಕಾರ್ಯಕ್ರಮ. ಅದು ಎಲ್ಲರಿಗೂ ಸಹಿತ ತಾಯಿಯ ದರ್ಶನ ಆಗಲಿ, ದೀಪೋತ್ಸವ ಅಂತಕ್ಕಂಥ ದೀಪ ಎಲ್ಲರ ಮನೆಯಲ್ಲಿ ನಂದಾ ದೀಪವಾಗಿ ಬೆಳಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ವಿಶೇಷವಾಗಿ ಸಂದರ್ಶನ ಜೆಕೆ ಕನ್ನಡ ಅವರು ಬಂದಿರತಕ್ಕಂಥ ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತೊಂದು ದಿವಸ ಸುಮಾರು ನಾವು ಕಂಡಂತೆ ಇತಿಹಾಸದಲ್ಲಿ ಕಂಡು ಬಂದಂತೆ ಇಡೀ ನಗರಕ್ಕೆ ಅದು ದೇವತೆ ಕಾಳಿಕಾದೇವಿ ಅಂತೇಳಿ ಕಂಡು ಬರ್ತದೆ. ಇವತ್ತ ನಗರದಲ್ಲಿ ಇರ್ತಕ್ಕಂಥ ಸುಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನಕ್ಕಿಂತ ಮುಂಚಿತವಾಗಿ ಆ ಮಹಾತಾಯಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಆ ನಂತರ ಮಗನನ್ನ ಕರ್ಕೊಂಡು ಬಂದಿರತಕ್ಕಂಥ ತಾಯಿ ವೀರಭದ್ರೇಶ್ವರನನ್ನ ಪುನಃವಾಗಿ ಇವತ್ತೊಂದು ದಿವಸ ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲರೂ ಅಧಿದೇವತೆಯಾಗಿ ಹುಮ್ನಾಬಾದ್ ನಗರಕ್ಕೆ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಈ ಭಾಗದಲ್ಲಿ ಬಹುಶಃ ಇವತ್ತ ಬೀದರ್ ಜಿಲ್ಲೆ ನೋಡಿದಾಗ ಸಾಕಷ್ಟು ದೇವಸ್ಥಾನಗಳು ಇದ್ರು ಸಹಿತ ಕಾಳಿಕಾ ದೇವಸ್ಥಾನಕ್ಕೆ ಬಹಳ ಕಡಿಮೆ. ಮೌನೇಶ್ವರ ದೇವಸ್ಥಾನ ಸಾಕಷ್ಟು ಇವತ್ತು ನಗರದಲ್ಲಿ ಇರ್ತಕ್ಕಂಥ ಮಹಾ ಕಾಳಿಕಾದೇವಿ ಈ ನಮ್ಮ ನಗರಕ್ಕೆ ತಾಯಿಯಾಗಿ ಇವತ್ತೊಂದು ದಿವಸ ನೆಲೆಗೊಳ್ಳಿದ್ದಾರೆ. ಇವತ್ತೊಂದು ದಿವಸ ಅದಕ್ಕಾಗಿ ಇತಿಹಾಸ ಬಹಳ ಸಾವಿರಾರು ವರ್ಷದಿಂದ ಇತಿಹಾಸ ಉಂಟು. ಇವತ್ತೊಂದು ದಿವಸ ಇವತ್ತಿನ ಈ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಪುರಾತನ ಕಾಲದಿಂದ ಮೆರೆದಂತ ದೇವಸ್ಥಾನವಿದು. ಶ್ರೀ ಕಾಳಿಕಾದೇವಿ ವಿಶ್ವಕರ್ಮರ ಕುಲದೇವತೆ ಎಂದು ಆರಾಧನೆಗೊಂಡು ಈ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಆಸೀನನಾಗಿದ್ದಾವೆ. ಪ್ರತಿ ವರ್ಷ ನಾವೇನದ ಅಂತಂತಂದ್ರೆ ಕಾರ್ತಿಕ ಮಾಸದಲ್ಲಿ ಈ ಕಾರ್ಯಕ್ರಮ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ದೀಪೋತ್ಸವ ಮಾಡೋದ್ರಿಂದ ಏನಾಯ್ತದ ಅಂತಂದ್ರೆ ಅಜ್ಞಾನವನ್ನು ಹೋಗಿ ಸುಜ್ಞಾನ ಬೆಳಗಲಿ, ಎಲ್ಲಾ ಜನರಲ್ಲಿ ಒಳ್ಳೆಯ ಬುದ್ಧಿಜ್ಞಾನ ಬೆಳೆಯಲಿ, ಜಗತ್ತಿಗೆ ಒಳ್ಳೆಯದನ್ನೇ ಆಗಲಿ ಮತ್ತು ಧನ ಅಭಿವೃದ್ಧಿಯಾಗಲಿ, ಸಂತಾನ ಸಂಪತ್ತು ಆಯುಷ್ಯ ಆರೋಗ್ಯ ಎಲ್ಲವನ್ನು ದೇವಿ ಕೊಟ್ಟು ಕಾಪಾಡಲಿ ಅಂತಂದು ನಮ್ಮ ದೇವಸ್ಥಾನದ ಕಮಿಟಿಯವರು ನಾವೆಲ್ಲರೂ ಸೇರಿ ಒಳ್ಳೆಯ ಭಕ್ತಿಯಿಂದ ಎಲ್ಲ ಧರ್ಮದವರು ಸೇರಿ ಏನಂತ ದೀಪೋತ್ಸವ ಹಾಗೂ ಯುಗಾದಿ ಮಹೋತ್ಸವ ಮತ್ತು ದಸರಾ ಮಹೋತ್ಸವ ಅನೇಕ ಕಾರ್ಯಕ್ರಮಗಳನ್ನು ಜರುಗಿದ್ರಲ್ಲಿ ಇದು ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಕಮಿಟಿಯವರು ಒಳ್ಳೆ ರೀತಿಯಿಂದ ಜಗತ್ತಿಗೆ ಕಲ್ಯಾಣ ಆಗಲಿ ಅಂತಂದು ನಾವು ಆಚರಿಸ್ತಾ ಇದ್ದೇವೆ. ಅದರಿಂದ ಎಲ್ಲರಿಗೆ ಮಂಗಳವಾಗಲಿ ಅಂತಂದು ನನ್ನ ಗ್ರಾಹಕರ
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.